ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾಗಿರಿ. ಈ ಕೊಟ್ಟಂಕುಳಂಗೂರು ದೇವಿಯ ಚಾಮಯ ಬೆಳಕು ಕಾರ್ಯಕ್ರಮಕ್ಕೆ ಪುರುಷರು ಸ್ತ್ರೀಯಾಗಿ ಅಲಂಕರಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ವಿವರವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇದು ಅಡಿಕೆ ಕಂಬ, ಬಾಳೆದಿಂಡು ಹಾಗೂ ತೆಂಗಿನ ಗರಿಗಳಿಂದ ತಯಾರಿಸಿದಂಥ ಒಂದು ವಿಶೇಷವಾದ ಮಂಟಪ. ಆ ಇಡೀ ಮಂಟಪವನ್ನು ಕ್ಷಣ ಮಾತ್ರದಲ್ಲಿ ತಂದು ಇಲ್ಲಿ ನಿಲ್ಲಿಸಿಬಿಡ್ತಾರೆ. ಈ ಉತ್ಸವದ ನಿಮಿತ್ತ ಈ ದೇವಸ್ಥಾನದ ಸುತ್ತಮುತ್ತೆಲ್ಲ ಹಲವಾರು ಮೇಕಪ್ ಕೌಂಟರ್ಗಳು ನಿಮಗೆ ಸಿಗ್ತವೆ. ಈ ಮೇಕಪ್ಗಳಿಗಾಗಿ ಇಲ್ಲಿ 1,000ದಿಂದ ಸುಮಾರು 10,000ದವರೆಗೂ ಇಲ್ಲಿ ಚಾರ್ಜ್ ಮಾಡ್ತಾರೆ. ಯಾಕಂದರೆ ಇಲ್ಲಿ 1,000 ಅಥವಾ 2,000ದ ಮೇಕಪ್ ಮಾಡ್ಕೊಳ್ಬೇಕು ಅಂದರೆ ಸೀರೆ, ಬ್ಲೌಸು, ಮಾಂಗಲ್ಯ ಸರ ಅಥವಾ ಮುತ್ತಿನ ಸರ, ಕಿವಿಯೋಲೆ ಇಂಥ ಎಲ್ಲ ಪರಿಕರಗಳನ್ನು ನೀವೇ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಬ್ರೈಡಲ್ ಮೇಕಪ್ ಅಂತ ಮಾಡ್ತಾರೆ, ಅಂದರೆ ವಧುವಿನ ಥರ ಶೃಂಗಾರ ಸಹ ನೀವು ಮಾಡ್ಕೊಳ್ಬೋದು. ಹಾಗೂ ಕೆಲವೊಂದು ಪರಿಕರಗಳನ್ನು ಅವರೇ ಕೊಡ್ತಾರೆ. ಅವರು ಕೊಟ್ಟರೆ ಅದಕ್ಕೆ ವಿಶೇಷವಾದ ಚಾರ್ಜನ್ನು ತಗೊಳ್ತಾರೆ. ಬಳೆ ಹಾಕ್ಕೊಳ್ಳಿಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ನಾನೇನು ಮಾಡಿದ್ದೇನೆ ಅಂತಂದರೆ ಈ ಸ್ಪ್ರಿಂಗ್ ಬಳೆಗಳನ್ನು ತಗೊಂಡು ಬಂದಿದ್ದೆ. ಅದನ್ನು ಹಾಕ್ಕೊಳ್ಳೋದು ತುಂಬ ಸುಲಭ. ಹಾಗಾಗಿ ಈ ಬಳೆಗಳನ್ನು ತಗೊಂಡು ಬಂದಿದ್ದೆ ನಾನು. ಜಾತ್ರೆ ಅಂದ ತಕ್ಷಣ ಹೆಂಗಸರು, ಮಕ್ಕಳು ಉಪಯೋಗಿಸುವಂಥ ಕೆಲವು ಸಾಧನಗಳನ್ನು ಮಾರಾಟ ಮಾಡೋದು ಸಹಜ. ಅದರಂತೆ ಇಲ್ಲಿಯೂ ಸಹ ವಿಶೇಷವಾದ ಕೆಲವು ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಈ ಮೇಕಪ್ ಮಾಡ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಅದಕ್ಕಾಗಿ ಹೆಣ್ಮಕ್ಳೇ ಗ್ರೇಟು ಬಿಡಿ ಸರ್. ಈ ರೀತಿಯಾಗಿ ಎಲ್ಲ ಮೇಕಪ್ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಬಂದರೆ ಇಲ್ಲಿ ಒಂದು ದೀಪದ ಕಂಬ ಕೊಡ್ತಾರೆ. ಆ ದೀಪಗಳಿಗೆ ಎಣ್ಣೆ ಹಾಕಿ ಬತ್ತಿಯಿಂದ ದೀಪವನ್ನು ಹಚ್ಚಿಕೊಂಡು ಈ ದೇವಸ್ಥಾನದ ಸುತ್ತು ನಿಮ್ಮಿಷ್ಟ ಬಂದಷ್ಟು, ಅಂದರೆ 3, 5 ಹೀಗೆ ಸುತ್ತುಗಳನ್ನು ಸುತ್ತಿ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ತಮ್ಮ ಎಲ್ಲ ಪ್ರಾರ್ಥನೆಗಳನ್ನು ದೇವಿ ಈಡೇರಿಸಿಕೊಡ್ತಾಳೆ ಅನ್ನುವಂಥ ಬಲವಾದ ಹಾಗೂ ದೃಢವಾದ ನಂಬಿಕೆ ಈ ದೇವಿಯ ಭಕ್ತವೃಂದದಲ್ಲಿದೆ.
ಚಾಮಯ್ಯ ವಿಳಕ್ಕು ಹೇಗಿತ್ತು ಅಂತ ನೋಡಿದ್ರಲ್ಲ ವೀಕ್ಷಕರೇ. ಇಂಥ ವಿಶಿಷ್ಟವಾದ ಅತಿ ಅಪರೂಪದ ಇಂಥ ಸಂಪ್ರದಾಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೊಂದು ಭಾಗ್ಯ ಸಿಕ್ಕಂಗಾಗಿದೆ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತಮಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇಂಥ ಅತ್ಯಂತ ವಿಶೇಷವಾದ ವಿಷಯಗಳ ಬಗ್ಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ.